ಶ್ರೀ ಗುರುಭ್ಯೋ ನಮಃ. ಕಾಶಿಖಂಡದ 32ನೇ ಅಧ್ಯಾಯ ದಂಡಪಾಣಿ ಪ್ರಾದುರ್ಭಾವ ವರ್ಣನೆ. ಅಂದರೆ ಅವರ ಉತ್ಪತ್ತಿ ಹೇಗಾಯಿತು, ಅವರ ಉದ್ಭವ ಹೇಗಾಯಿತು ಅಂತ ಹೇಳಿ ಅಗಸ್ತ್ಯರು ಕುಮಾರಸ್ವಾಮಿನ ಕೇಳ್ತಾರೆ. ನನಗೆ ಹರಿಕೇಶನ ಉತ್ಪತ್ತಿನ ಕೇಳಬೇಕು ಅಂತ ಬಹಳ ಆಸೆಯಾಗಿದೆ. ಆಮೇಲೆ ಈತ ಯಾರು, ಆಮೇಲೆ ಯಾರ ಮಗ, ಆಮೇಲೆ ಇವನು ಏನು ತಪಸ್ಸನ್ನು ಮಾಡಿದ, ಎಂಥ ಮಹತ್ವ ತಪಸ್ಸು ಮಾಡಿರ್ಬೋದು ಅವನು, ಆಮೇಲೆ ಇವನು ಹೇಗೆ ಮಹಾದೇವನಿಗೆ ಪ್ರೀತಿ ಪಾತ್ರನಾದ, ಆಮೇಲೆ ಕಾಶಿಯಲ್ಲಿ ಅಂಥ ಪ್ರಾಮುಖ್ಯ ಸ್ಥಾನವನ್ನು ಪಡೆದ್ನಲ್ಲ ಹೇಗೆ, ಆಮೇಲೆ ಇವನ್ನ ದಂಡನಾಯಕನಂತ ಕರೀತಾರಲ್ಲ ಅವನಿಗೆ ಅದು ಹೇಗೆ ಬಂತು ಆ ಹೆಸರು, ಆಮೇಲೆ ಅನ್ನದಾತ ಅಂತಲೂ ಹೇಳ್ತಾರೆ. ಆಮೇಲೆ ಈ ಕಾಶಿ ಕ್ಷೇತ್ರಕ್ಕೆ ಯಾರು ಒಂಥರ ಅಂದರೆ ಕೆಟ್ಟ ಭಾವನೆಯಿಂದ ಬರ್ತಾರಲ್ಲ ಮನುಷ್ಯರು, ಅವರಿಗೆ ಭ್ರಾಂತಿಯನ್ನು ಉಂಟು ಮಾಡಲಿಕ್ಕೆ ಸಂಭ್ರಮ ಮತ್ತು ವಿಭ್ರಮ ಅಂತ ಹೇಳಿ ಅವನಿಗೆ ಅಂದರೆ ಯಾರಿಗೆ ದಂಡಪಾಣಿಗೆ ಅನುಚರರಾಗಿ ಇದ್ದಾರಲ್ಲ ಅವ್ರು ಯಾರು, ಅವ್ರನ್ನ ಯಾರು ನೇಮಿಸ್ತಾರೆ ಅಂತ ಹೇಳಿ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಆವಾಗ ಕುಮಾರಸ್ವಾಮಿ ಹೇಳ್ತಾರೆ, ಈ ಕಥೆನ ಯಾರು ಕೇಳ್ತಾರಲ್ಲ ಅಂದರೆ ಈ ದಂಡಪಾಣಿಯ ಉತ್ಪತ್ತಿಯನ್ನು ಯಾರು ಕೇಳ್ತಾರಲ್ಲ ಅವನಿಗೆ ವಿಶೇಷವಾದ ವಿಶ್ವೇಶ್ವರನ ಅನುಗ್ರಹ ಆಗುತ್ತೆ. ಆಮೇಲೆ ಅವನು ಕಾಶಿಯಲ್ಲಿ ಯಾವ ವಿಘ್ನಗಳನ್ನು ಇಲ್ದಲ್ಲೇ ಕಾಶಿನಲ್ಲಿ ಅವನು ವಾಸ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಹಿಂದೆ ಅಂದರೆ ಪೂರ್ವದಲ್ಲಿ ಗಂಧಮಾದನ ಪರ್ವತದಲ್ಲಿ ಒಬ್ಬ ಬಹಳ ಸಂಪತ್ತಿನ ಐಶ್ವರ್ಯವನ್ನು ಉಂಟಾದವನು, ಆಮೇಲೆ ಧರ್ಮಿಷ್ಠನಾದಂಥ ರತ್ನಭದ್ರ ಅಂತ ಹೇಳಿ ಒಬ್ಬ ಯಕ್ಷ ಇರ್ತಾನೆ. ಈ ರತ್ನಭದ್ರ ಹೇಗೆ ಅಂತಂದರೆ ಅವನ ಜೀವನ ಕಾಲದಲ್ಲಿ ಅನೇಕ ಭೋಗಗಳನ್ನು ಅನುಭವಿಸಿ ಆ ಶಾಂಭವ ಯೋಗ ಅಂತ ಹೇಳಿ ಒಂದು ಯೋಗ ಇರುತ್ತೆ. ಆ ಯೋಗದಿಂದ ತನ್ನ ಶರೀರವನ್ನು ತ್ಯಜಿಸಿ ಶಿವ ಸಾಯುಜ್ಯನ ಪಡಿತಾನೆ. ಅವನಿಗೆ ಪೂರ್ಣಭದ್ರ ಅಂತ ಹೇಳಿ ಒಬ್ಬ ಮಗ ಇರ್ತಾನೆ. ಆಮೇಲೆ ಈ ಪೂರ್ಣಭದ್ರನೂ ಅಷ್ಟೇ ತನ್ನ ತಂದೆಯಂತೆ ಅನೇಕ ಭೋಗಗಳನ್ನು ಅನುಭವಿಸ್ತಾನೆ. ಆಮೇಲೆ ಅವನಿಗೂ ಅಷ್ಟೇ ಅವನು ಧರ್ಮವಂತನಾಗಿ ಜೀವನನ ಕಳೀತಾ ಇರ್ತಾನೆ. ಆದರೆ ಅವನಿಗೆ ಯಾವಾಗಲೂ ಒಂದು ಚಿಂತೆ ಇರುತ್ತೆ. ಅವನಿಗೆ ಏನು ಅಂತಂದರೆ ಅವನಿಗೆ ಮಕ್ಕಳಿರಲ್ಲ. ಅವನಿಗೆ ಒಂದು ಪುತ್ರ ಆದರೆ ಚೆನ್ನಾಗಿ, ನನಗೂ ಒಂದು ಪುತ್ರ ಇರಬೇಕು ಅಂತ ಹೇಳಿ ಒಂದು ಆಸೆ ಪಡ್ತಾನೆ. ಒಂದಿನ ಏನು ಮಾಡ್ತಾನೆ ಅಂದರೆ ಅವನ ಪತ್ನಿಯಾದಂಥ ಕನಕಕುಂಡಲಿ ಅಂತ ಹೇಳಿ ಅವಳ ಹತ್ರ ಅವನ ಅಳನನ್ನು ಹೇಳ್ಕೊಂತಾನೆ. ಇಲ್ಲ, ನಾನು ಇಂಥ ವೈಭವದಲ್ಲಿದ್ದೀನಿ ನಾನು, ಆಮೇಲೆ ಹೇಳಲಾರದಷ್ಟು ಐಶ್ವರ್ಯ ಇದೆ, ಆಮೇಲೆ ಅಮೂಲ್ಯವಾದಂಥ ನಿವಾಸಗಳು, ಧನಧಾನ್ಯಗಳು, ಚದುರಂಗಸೇನ, ಆಮೇಲೆ ಮನೋಹರವಾದಂಥ ಉದ್ಯಾನವನಗಳು. ಹೆಂಗಿದೆ ಅಂತಂದರೆ ಇದು ಲಕ್ಷ್ಮಿಯ ಮತ್ತೊಂದು ಮನೆಯಂತೆ ಕಾಣ್ತಾ ಇದೆ ಈ ಅರಮನೆ. ಆದರೆ ಏನು ಹೇಳು, ಆನಂದನೇ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ನಮಗೆ ಪುತ್ರ ಇಲ್ಲ, ನಾನು ಈ ಜನ್ಮದಲ್ಲಿ ಪುತ್ರನ ಮುಖನ ನೋಡ್ತೀನೋ ಇಲ್ಲೋ ಅಂತ ಹೇಳಿ ಭಾಳ ದುಃಖ ಪಡ್ತಾ ಇರ್ತಾನೆ. ಈ ಗಂಡನ ಈ ತಪನವನ್ನು ನೋಡಿ ಕನಕಕುಂಡಲೆ ಹೀಗೆ ಹೇಳ್ತಾಳೆ, ನೋಡಿ ಸ್ವಾಮಿ, ಭಗವಂತನಲ್ಲಿ ಯಾರು ಮನಸ್ಸಿಟ್ಟು ಅಂತ ಪ್ರಯತ್ನಪೂರ್ವಕವಾಗಿ ಅವನಲ್ಲಿ ಬೇಡ್ಕೊಂತಾರೋ ಈ ಚರಾಚರ ಪ್ರಪಂಚದಲ್ಲಿ ದುರ್ಲಭವಾದದ್ದು ಏನೂ ಇಲ್ಲ, ಅಂದರೆ ಅವನು ಎಲ್ಲವನ್ನೂ ಪಡಿತಾನೆ ಅಂತ ಹೇಳಿ ಹೇಳ್ತಾಳೆ. ಅಷ್ಟೇ ಅಲ್ಲ, ಅವಳು ಜ್ಞಾನಿಯಾಗಿರೋದ್ರಿಂದ ಅವಳು ಇನ್ನೊಂದು ಮಾತು ಹೇಳ್ತಾಳೆ, ಇವತ್ತಿನ ನಮ್ಮ ಸ್ಥಿತಿಗೆ ನಮ್ಮ ಹಿಂದಿನ ಕರ್ಮವೇ ಕಾರಣ. ಅದು ಅಂದರೆ ನಾವೇನು ಪಾಪಗಳು ಅಥವಾ ಪುಣ್ಯಗಳು ಮಾಡ್ಕೊಂಬಂದಿರ್ತೀವಲ್ಲ ಅದ್ರ ಫಲನೇ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು ಇಷ್ಟು ಐಶ್ವರ್ಯವಂತರಾಗಿದ್ದೀವಿ ಅಂತಂದರೆ ಅದು ನಮ್ಮ ಪುಣ್ಯದ ಫಲ. ಇವತ್ತು ನಮಗೆ ಮಕ್ಕಳಿಲ್ಲ ಅಂತ ಅಂದರೆ ಅದು ನಮ್ಮ ಪಾಪದ ಫಲ. ಅದು ಆದ್ರೂ ಪ್ರಯತ್ನಪೂರ್ವಕವಾಗಿ ಶಿವನಲ್ಲಿ ಮೊರೆ ಹೋದರೆ ಖಂಡಿತ ನಮಗೆ ದಾರಿ ಸಿಗುತ್ತೆ. ಅವಳು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾಳೆ. ಈ ಬ್ರಹ್ಮ ವಿಷ್ಣುವರಿಗೇ ಶಿವ ವರಗಳನ್ನು ಕೊಟ್ಟಿದ್ದಾನೆ. ಆಮೇಲೆ ಈ ಶಿಲಾದ ಅನ್ನೋ ಮುನಿಗೆ ಮಕ್ಕಳಿರಲಿಲ್ಲ. ಆವಾಗ ಅವನು ಶಿವನ ಅನುಗ್ರಹದಿಂದ ನಂದಿಕೇಶ್ವರನನ್ನು ಪಡಿತಾನೆ. ಮರಣವಿಲ್ಲದಂಥ ನಂದಿಕೇಶ್ವರ ಅಂದರೆ ನಂದಿ, ಅವನ್ನ ಪಡಿತಾನೆ. ಆಮೇಲೆ ಶ್ವೇತಕೇತು ಏನು ಅಂತಂದರೆ ಮತ್ತೆ ಕಾಲಪಾಶದಿಂದ ತಪ್ಪಿಸ್ಕೊಂಡು ಮತ್ತೆ ಬದುಕ್ತಾನೆ ಅವನು. ಆಮೇಲೆ ಉಪಮನ್ಯು ಕ್ಷೀರ ಸಮುದ್ರನ ಪಡಿತಾನೆ, ಅದಕ್ಕೆ ಒಡೆಯನಾಗ್ತಾನೆ ಅವನು. ಆಮೇಲೆ ಅಂಧಕಾಸುರ, ಇವನು ಅಸುರ ಆದ್ರೂ ಗಣಾಧಿಪತ್ಯವನ್ನು ಪಡೆದು ಭೃಂಗಿ ಅಂತ ಹೇಳಿ ನಾವೇನು ಕರಿತೀವಲ್ಲ ಇವತ್ತು, ಭಾಳ ಹತ್ತಿರದಲ್ಲಿರುವಂಥವನು ಶಿವನಿಗೆ. ಗಣಾಧಿಪತ್ಯಗಳಲ್ಲಿ ಭೃಂಗಿ ಅನ್ನೋರು ಭಾಳ ಹತ್ತಿರದಲ್ಲಿರ್ತಾರೆ. ಅಂಥ ಅಂಧಕಾಸುರನಿಗೆ ಆ ಒಂದು ಪದವಿಯನ್ನು ಸಿಕ್ತು. ದದೀಚಿಯು ಶಿವನನ್ನು ಸೇವೆ ಮಾಡಿರೋದ್ರಿಂದ ವಿಷ್ಣುವಿನ ಮೇಲೆ ಜಯಿಸಿದನೇ. ಹೀಗೆ ಎಷ್ಟೋ ಮಂದಿ ಇದನ್ನು ಶಂಕರನಿಗೆ ಮೊರೆ ಹೋಗಿ
ಅವರಿಗೆ ಏನು ಬೇಕೋ ಅದನ್ನು ಪಡೆದಿದ್ದಾರೆ. ಹಾಗಾಗಿ ನಾವೂ ನಮಗೆ ಒಂದು ಮಗ ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿದರೆ, ಪ್ರಯತ್ನಪೂರ್ವಕವಾಗಿ ನಿಷ್ಠೆಯಿಂದ ನಾವು ಮಾಡಿದರೆ ಖಂಡಿತ ನಮಗೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ಆಯಿತು ಅಂಥೇಳಿ ಈ ಯಕ್ಷರಾಜ ಏನು ಮಾಡ್ತಾನೆ ಅಂದರೆ ಪತ್ನಿ ಮಾತನ್ನು ಕೇಳಿ, ಅವನಿಗೇನು ಅಂದರೆ ಸಂಗೀತದ ಕಲೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ ಈ ಸಂಗೀತದ ಕಲೆಯಿಂದಲೇ ಮಹಾದೇವನನ್ನು ಆರಾಧನೆ ಮಾಡ್ತಾನೆ. ಆರಾಧನೆ ಮಾಡಿ ವರವನ್ನು ಪಡಿತಾನೆ. ಈ ಓಂಕಾರೇಶ್ವರನನ್ನು ಯಾರು ಪೂಜೆ ಮಾಡ್ತಾರೋ ಅವ್ರ ಆಸೆಗಳೆಲ್ಲ ಪೂರೈಸದಲ್ಲೇ ಹೋಗುತ್ತಾ ಅಂತ ಹೇಳಿ, ಅಂದರೆ ಕಾಶಿಯಲ್ಲಿ ನಾದೇಶ್ವರ ಅಂತ ಹೇಳಿ, ಆಮೇಲೆ ಓಂಕಾರೇಶ್ವರ, ಅಕಾರೇಶ್ವರ, ಉಕಾರೇಶ್ವರ, ಮಕಾರೇಶ್ವರ ಅಂತ ಇದ್ದಾವೆ ದೇವಸ್ಥಾನಗಳು. ಅಲ್ಲಿ ನಾವು ಅಂದರೆ ಪೂಜೆ ಸಲ್ಲಿಸಿದರೆ ಖಂಡಿತ ನಮ್ಮ ಇಷ್ಟಾರ್ಥಗಳು ಪೂರ್ತಿ ಆಗ್ತವೆ ಅಂತ ಹೇಳಿ. ಆಮೇಲೆ ಈ ಕನಕಕುಂಡಲೆ ಇದು ಅವನು ವರ ಕೇಳ್ಕೊಂಡು ಬಂದ ತಕ್ಷಣ ಅವಳು ಗರ್ಭಿಣಿ ಆಗ್ತಾಳೆ. ಕೆಲವು ದಿನದಲ್ಲಿ ಅವರಿಗೆ ಒಂದು ಆರೋಗ್ಯವಂತವಾದ ಒಂದು ತೇಜಸ್ಸುಳ್ಳಂಥ ಒಂದು ಮಗ ಹುಟ್ಟುತ್ತಾನೆ. ಆ ಪೂರ್ಣಭದ್ರ ಆ ಮಗುವಿಗೆ ಹರಿಕೇಶ ಅಂತ ಹೆಸರಿಡ್ತಾನೆ. ಆ ಮಗು ಎಂಥ ಮಗು ಅಂತಂದರೆ, ಆ ಹರಿಕೇಶ ಅವನು 8 ವರ್ಷದ ವಯಸ್ಸಿದ್ದಾಗಲೇ ಅವನಿಗೇನು ಅಂತಂದರೆ ಯಾವಾಗ ನೋಡಿದರೂ ಶಿವನ ಧ್ಯಾನನೇ ಅವನಿಗೆ. ಏನು ಆಟ ಆಡಿದ್ರೂ ಆ ಲಿಂಗನ ಮಾಡೋದು, ಆ ಏನು ಸಾಮಾನು ಸಿಕ್ಕರೂ ಅದರಿಂದ ಒಂದು ಲಿಂಗ ಮಾಡ್ತಾನೆ. ಆಮೇಲೆ ಅಲ್ಲಿರೋಂಥ ಎಳೆ ಹೂವುಗಳು ಎಲೆಗಳೆಲ್ಲ ಸಿಗುತ್ತಲ್ಲ ಅದನ್ನು ತಂದು ಅದರಿಂದ ಪೂಜೆ ಮಾಡ್ತಾನೆ. ಅವನ ಸ್ನೇಹಿತರನ್ನು ಸಹ ಕರೆಯೋದೇನು ಅಂತಂದರೆ ಅವ್ರ ಹೆಸರು ಏನೇ ಇರಲಿ ಆಯಿತಾ, ಆದರೂ ಅವ್ನು ಕರೆಯೋದೇನು ಅಂತಂದರೆ ಚಂದ್ರಶೇಖರ, ಭೂತೇಶ, ಮೃತ್ಯುಂಜಯ, ಮೃಡ, ಈಶ್ವರ, ದುರ್ಜಟಿ, ಖಂಡಪರಶು, ತ್ರಿಲೋಚನ, ಶಂಭು ಅಂಥೇಳಿ ಎಲ್ಲ ಶಿವನಾಮಗಳಿಂದನೇ ಕರಿತಾ ಇರ್ತಾನೆ. ಅವ್ರ ಹೆಸರು ಯಾವುದೇ ಇರಲಿ, ಇವನು ಮಾತ್ರ ಆ ಥರ ಕರಿತಾ ಇರ್ತಾನೆ. ಆಮೇಲೆ ಅವನು ಈ ಯಾರನ್ನು ನೋಡಿದರೂ ಶಿವನ ರೂಪನೇ ಅವನಿಗೆ ಕಾಣ್ತಾ ಇರುತ್ತೆ. ಆಮೇಲೆ ಅವನು ಶಿವಾಲಯ ಪ್ರಾಂಗಣ ಬಿಟ್ಟು, ಅಂದರೆ ಆ ಶಿವಾಲಯ ಸುತ್ತಮುತ್ತಲ ಬಿಟ್ಟು ಅವನು ಬೇರೆ ಸ್ಥಳಗಳಿಗೆ ಹೋಗ್ತಾನೆ ಇರಲಿಲ್ಲ. ಏನು ಆಟ ಆಡಿದರೂ ಆ ಶಿವಾಲಯದ ಪ್ರಾಂಗಣದಲ್ಲೇ ಆಟ ಆಡ್ತಾ ಇದ್ದ ಅವನು. ಊಟ ಮಾಡಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಎಲ್ಲದನ್ನೂ ಸಹ ಅವನು ಶಿವನಿಗೆ ಅರ್ಪಿಸಿ ಇದು ನಿಂದೆ ಅಂತ ಹೇಳಿ ಸ್ವೀಕಾರ ಮಾಡ್ತಾ ಇದ್ದ. ಅವನು ಹಾಡ್ತಾ ಇರ್ಬೇಕಾರೆ, ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ, ನಿದ್ರೆ ಮಾಡ್ಬೇಕಾದ್ರೆ ನೀನು ಸುಮ್ಮನೆ ನಿಂತ್ಕೊಂಡಿದ್ರು, ಮಲ್ಕೊಂಡಿದ್ರು, ತಿಂತಾಯಿದ್ರು, ಕುಡಿತಾಯಿದ್ರು, ಅವನಿಗೆ ಸುತ್ತಲೂ ಶಿವನನ್ನೇ ನೋಡ್ತಾ ಇದ್ದ. ಎಲ್ಲ ಕಡೆ ಅವನಿಗೆ ಶಿವನೇ ಕಾಣ್ತಾ ಇರ್ತಾನೆ. ಅವನು ಒಂದಿನ ಏನಾಗುತ್ತೆ ಅಂತಂದರೆ ಅವನ ತಂದೆ ಇದನ್ನೆಲ್ಲ ನೋಡಿ ಅವ್ರ ತಂದೆ ಹೇಳ್ತಾನೆ, ನೋಡು ನೀನು ಹಿಂಗೆಲ್ಲ ಇರಬೇಡ, ಒಳ್ಳೊಳ್ಳೆ ರೇಷ್ಮೆ ಬಟ್ಟೆಗಳಿದ್ದಾವೆ ನಮಗೆ, ಅದನ್ನೆಲ್ಲ ಉಡು ನೀನು. ಆಮೇಲೆ ಗಣಿಯಿಂದ ಶುದ್ಧವಾದ ತಂದಂತಹ ರತ್ನಗಳು, ಬಂಗಾರ, ಬೆಳ್ಳಿ, ಈ ಥರ ಲೋಹಗಳೆಲ್ಲನೂ ನಮ್ಮ ಹತ್ರ ಇದ್ದಾವೆ. ಕುದುರೆಗಳು, ಗೋವುಗಳು ಇವೆಲ್ಲ ನಿಂದೆ ಇದೆ ಎಲ್ಲ. ಆಮೇಲೆ ಎಷ್ಟು ಗಂಧದ ದ್ರವ್ಯಗಳಿದ್ದಾವೆ, ಧಾನ್ಯ ರಾಶಿ ಇದೆ, ನಮಗೆ ಅನೇಕ ವಸ್ತುಗಳು ಯಾರ ಹತ್ರನೂ ಇಲ್ಲ, ಆ ಥರ ವಸ್ತುಗಳೆಲ್ಲ ನಮ್ಮ ಹತ್ರ ಇದ್ದಾವೆ, ನೀನು ಅದನ್ನೆಲ್ಲ ಉಪಯೋಗಿಸು ಅಂತ ಹೇಳ್ತಾನೆ. ಆಮೇಲೆ ನೀನು ಈ ರಾಜನೀತಿಯಲ್ಲಿ ಚೆನ್ನಾಗಿ ಕಲಿತು ನೀನು ನಿಪುಣನಾಗಬೇಕು. ಈ ಧೂಳಿನಲ್ಲಿ ಆಟ ಆಡೋದು ಇದೆಲ್ಲ ಏನು ಅಂದರೆ ಇದೆಲ್ಲ ಬಡವರು ಮಾಡೋ ಅಂಥ ಕೆಲಸಗಳಿವೆಲ್ಲ, ಅವ್ರು ಆಟ ಆಡ್ತಿರ್ತಾರೆ, ನೀನು ಈ ಥರ ಚೇಷ್ಟೆಗಳನ್ನೆಲ್ಲ ಮಾಡಬೇಡ, ಅದನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಆಮೇಲೆ ಇನ್ಮೇಲಾದ್ರೂ ನೀನೇನು ಅಂದರೆ ಒಳ್ಳೆ ವಿದ್ಯಾಭ್ಯಾಸನ ಪಡೀಲಿಕ್ಕೆ ಶುರು ಮಾಡು. ನೀನು ಈ ವಿದ್ಯಾಭ್ಯಾಸ ಪಡೆದು ನೀನು ಒಳ್ಳೆ ಒಂದು ಉನ್ನತ ಸ್ಥಿತಿಗೆ ಹೋಗಿ ಒಳ್ಳೆ ಭೋಗಗಳನ್ನು ಅನುಭವಿಸಿ ಆಮೇಲೆ ಹೆಂಗಿದ್ರು ಇದೆ ವಯಸ್ಸಾದ್ಮೇಲೆ ಮುಪ್ಪಿನಲ್ಲಿ ಭಕ್ತಿ ಯೋಗನ ಅವಾಗ ಅನುಸರಿಸುವಂತೆ, ಈಗೇನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ ನೀನು ಅಂತ ಹೇಳಿ ಅವರಪ್ಪ ಹೇಳ್ತಾನೆ. ಇದು ಒಂದಲ್ಲ ಎರಡಲ್ಲ, ಈಗ ಅವ್ರ ತಂದೆ ಅನೇಕ ಬಾರಿ ಪ್ರೀತಿಯಿಂದ ಹೇಳಿದರು, ಬೆದರಿ ಹೇಳಿದರು, ಹೊಡೆದು ಹೇಳಿದರು, ಏನು ಮಾಡಿದರೂ ಈ ಹರಿಕೇಶನ ಮೇಲೆ ಯಾವ ಪರಿಣಾಮನೂ ಆಗಲಿಲ್ಲ. ಅವನು ಒಂದಿನ ಏನಾಗ್ಬಿಡುತ್ತೆ, ಹೀಗೆ ಅವ್ರ ತಂದೆ ಹತ್ರ ಮತ್ತೆ ಬೈತಾ ಇರ್ತಾರೆ. ಅವನೇನು ಮಾಡ್ತಾನೆ ಅಂದರೆ ಮನೆ ಬಿಟ್ಟು ಹೊರಟುಬಿಡ್ತಾನೆ. ಮನೆ ಬಿಟ್ಟು ಹೊರಡೋದೇನೋ ಹೊರಟುಬಿಡ್ತಾನೆ. ಆಮೇಲೆ ಅವನಿಗೆ ಚಿಂತೆ ಶುರು ಆಗ್ಬಿಡುತ್ತೆ. ಅಯ್ಯೋ ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಏನು ಮಾಡಬೇಕು, ಅಯ್ಯೋ ನಾನೇನೋ ತಪ್ಪು ಮಾಡಿಬಿಟ್ಟ, ನಾನು ಒಂಥರ ಒಳ್ಳೆ ಮೂರ್ಖನ ಥರ ನಾನು ಮನೆ ಬಿಟ್ಟು ಬಂದುಬಿಟ್ನ ನಾನು, ಅಯ್ಯೋ ಎಲ್ಲಿಗೆ ಹೋಗೋದು, ನನಗೆ ಯಾರು ನನಗೆ ದಾರಿ ತೋರಿಸ್ತಾರೆ, ನನಗೆ ಒಳ್ಳೇದಾಗುತ್ತಾ ನನಗೆ ಅಂಥೇಳಿ ಏನೋ ಪಾಪ ಚಿಂತೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅವನಿಗೆ ತಕ್ಷಣ ಇದ್ದಕ್ಕಿದ್ದಾಗ ಅವನಿಗೊಂದು ಹೊಳೆಯುತ್ತೆ. ಏನು ಅಂದರೆ ಅವನು ಅವ್ರ ತಂದೆ ತೊಡೆ ಮೇಲೆ ಕುತ್ಕೊಂಡಾಗ, ಸಣ್ಣವನಿದ್ದಾಗ ಯಾರೋ ಒಬ್ಬರು ಸಾಧು ಬಂದು ಅವ್ರ ತಂದೆ ಹತ್ರ ಹೇಳ್ತಾರೆ, ತಂದೆ ತಾಯಿ ಬಂಧುಗಳಿಂದ ದೂರ ಆದ ಮಾನವರಿಗೆ ಕಾಶಿಯೇ ಗತಿ ಅಂತ ಹೇಳ್ತಾನೆ. ಆ ಸಾಧು ಹೇಳಿರೋ ಮಾತು ಹರಿಕೇಶನಿಗೆ ನೆನಪಾಗುತ್ತೆ. ತಕ್ಷಣ ಏನು ಮಾಡ್ತಾನೆ ಹರಿಕೇಶ,
ಕಾಶಿಗೆ ದಾರಿ ಹಿಡ್ಕೊಂಡು ಹೊರಟು ಬಿಡ್ತಾನೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಶಿವ ಪಾರ್ವತಿಯರಿಬ್ಬರೂ ಕಾಶಿಗೆ ಬರ್ತಾರೆ. ಅಂದರೆ ಅಲ್ಲಿ ತಿರುಗಾಡ್ತಾ ಇರ್ತಾರೆ. ಭಾಳ ಮನೋಹರವಾದ ಉದ್ಯಾನವನದಲ್ಲಿ ತಿರುಗಾಡ್ತಾ ಇರ್ತಾರೆ. ಅಲ್ಲಿ ಅವನು ಶಿವ ಹೇಳ್ತಾ ಇರ್ತಾನೆ, ಕಾಶಿಯಲ್ಲಿ ಮರಣ ಹೊಂದಿದರೆ ಹೇಗೆ ಮುಕ್ತರಾಗ್ತಾರೆ ಅಂತ ಹೇಳಿ. ಆಮೇಲೆ ಕಾಶಿಯಲ್ಲಿ ಆ ಉದ್ಯಾನವನದ ಬಗ್ಗೆ, ಅಲ್ಲಿರುವಂಥ ಹೂವು, ಹಣ್ಣುಗಳು, ಆಮೇಲೆ ಜಂತುಗಳು, ಇವೆಲ್ಲದರ ಬಗ್ಗೆನೂ ಭಾಳ ಅದ್ಭುತವಾಗಿ ವ್ಯಾಸ ಮಹರ್ಷಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ. ನೀವು ಎಷ್ಟೇ ಇದನ್ನು ಕೇಳಿದರೂ ಸಹ ಆದಷ್ಟು ಪ್ರಯತ್ನ ಮಾಡಿ, ನೀವು ಓದಲಿಕ್ಕೆ ಪ್ರಯತ್ನ ಮಾಡಿ. ನೀವು ಓದಿದಾಗ ಆಗೋ ಅನುಭವ ಕೇಳಿದಾಗ ಅಷ್ಟೊಂದು ಇರೋದಿಲ್ಲ. ಸರಿ, ಆಮೇಲೆ ಶಿವ ಹೇಳ್ತಾನೆ ಪಾರ್ವತಿಗೆ, ಅಂದರೆ ಕಾಶಿ ಮಹಿಮೆನ ಹೇಳ್ತಾ ಇರ್ಬೇಕಾದ್ರೆ ವ್ರತ, ತಪಸ್ಸು, ಯಾಗ, ಜಪ, ದೇವಪೂಜೆ ಇವು ಎಲ್ಲವನ್ನೂ ಏನು ಅಂತಂದರೆ ಮುಕ್ತಿನ ಕೊಡೋಕ್ಕಾಗಲ್ಲ. ಆದರೆ ದಾನ ಒಂದೇ ನಿಮಗೆ ಮುಕ್ತಿಗೆ ಸಾಧನೆ ಆಗುತ್ತೆ. ಅದು ಕಾಶಿಯಲ್ಲಿ ದಾನ ಮಾಡಿದರೆ ಮುಕ್ತಿ ಖಂಡಿತವಾಗಿಯೂ ಸಿಗುತ್ತೆ. ಆಮೇಲೆ ಕಲಿಯುಗದಲ್ಲಿ ವಿಶ್ವೇಶ್ವರ, ಕಾಶಿ ಮತ್ತು ಗಂಗೆ ಮತ್ತು ಇತರ ದಾನಗಳು ಮಾಡುವುದು ಇವು ಬಹಳ ವಿಶೇಷವಾದಂಥ ಫಲ. ಇದು ಉತ್ಕೃಷ್ಟವಾದಂಥದ್ದು. ಇದನ್ನು ಯಾರು ವಿಶ್ವೇಶ್ವರನ ದರ್ಶನ ಮಾಡ್ತಾರೆ, ಕಾಶಿಗೆ ಹೋಗಿ ಗಂಗೆಯಲ್ಲಿ ಮಿಂದುತ್ತಾರೆ, ಆಮೇಲೆ ದಾನ ಧರ್ಮಗಳನ್ನು ಮಾಡ್ತಾರೋ ಅವ್ರು ನಿಜವಾಗ್ಲೂ ಆ ಜನ್ಮ ಬಹಳ ಉತ್ಕೃಷ್ಟವಾದದ್ದು ಅಂತ ಹೇಳಿ. ಆಮೇಲೆ ದಾನದ ಬಲದಿಂದ ನಾವು ವಿಶ್ವೇಶ್ವರ ಲಿಂಗ ಮತ್ತು ಗಂಗೆಯನ್ನು ದರ್ಶನ ಮಾಡಿ ಪೂಜೆ ಮಾಡಬಹುದು ಅಂತ ಹೇಳಿ. ಆಮೇಲೆ ಮುಮುಕ್ಷ ಆದವನು ಅನೇಕ ಬಗೆಯ ತೊಂದರೆಗಳನ್ನು ಏನೇ ಇದ್ರೂ ಸಹ ಈ ಅವಿಮುಕ್ತ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ಅವೆಲ್ಲ ಹೊರಟೋಗುತ್ತೆ ಅವನಿಗೆ. ಆಮೇಲೆ ಯಾರೇ ಆಗಲಿ ಈ ಕ್ಷೇತ್ರ ಸನ್ಯಾಸದಲ್ಲಿ ಇರ್ತಾರಲ್ಲ, ತೊಗೊಂಡಿರ್ತಾರಲ್ಲ, ಅವರು ಇಲ್ಲಿರೋರಿಗೆ ಖಂಡಿತ ಅವರು ಜೀವನ್ಮುಕ್ತರಾಗ್ತಾರೆ. ಅವರಿಗೆ ನಾನು ಯಾವ ವಿಘ್ನಗಳನ್ನು ಬರದಲ್ಲೇ ಇರೋ ಹಾಗೆ ನಾನು ನೋಡ್ಕೊತೀನಿ. ಕ್ಷೇತ್ರ ಸನ್ಯಾಸ ಅಂತ ಅಂದರೆ ತಮ್ಮ ಇರೋ ಜಾಗವನ್ನು ಬಿಟ್ಬಿಟ್ಟು ಯಾವುದಾರ ಒಂದು ಪುಣ್ಯಕ್ಷೇತ್ರದಲ್ಲಿ ಶಾಶ್ವತವಾಗಿ ಇರೋದನ್ನು ಕ್ಷೇತ್ರ ಸನ್ಯಾಸ ಅಂತ ಹೇಳ್ತಾರೆ. ಆಮೇಲೆ ಶಿವ ಹೇಳ್ತಾರೆ, ಕಾಶಿ ಬಿಟ್ಟರೆ ನನಗೆ ವಾಸಸ್ಥಳ, ಆಮೇಲೆ ಸಂತೋಷವಾಗಿರೋವಂಥದ್ದು, ಒಂಥರ ಏನೋ ಸೌಖ್ಯವನ್ನು ಕೊಡುವಂಥದ್ದು ಜಾಗ ಇನ್ಯಾವುದೂ ಇಲ್ಲ. ಇದನ್ನ ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಪಾರ್ವತಿ ಅಂತ ಹೇಳ್ತಾರೆ. ಹೀಗೆ ಅವರು ಕಾಶಿ ಮಹಿಮೆನ ಹೇಳ್ತಾ ಬರ್ತಾ ಇರ್ಬೇಕಾದ್ರೆ ಈ ವನದಲ್ಲಿ ಅಲ್ಲಿ ನೋಡ್ತಾರೆ, ಅಶೋಕ ವೃಕ್ಷದ ಕೆಳಗೆ ಒಬ್ಬನು ಯಾರೋ ತಪಸ್ಸನ್ನು ಆಚರಿಸೋದನ್ನು ನೋಡ್ತಾರೆ. ಅಲ್ಲಿ ಏನು ಅಂತಂದರೆ ಇರುವೆ, ಗದ್ದಲು, ಈ ಹುಳುಗಳು ಏನು ಇದಾವಲ್ಲ ಅವೆಲ್ಲ ಅವನ ರಕ್ತನ ಹೀರಿ ಆ ನರಗಳೆಲ್ಲ ಒಣಗಿ ಹೋಗ್ಬಿಟ್ಟಿದ್ವಂತೆ. ಆಮೇಲೆ ಅವನ ನಿಶ್ವಾಸ ಉಚ್ಛ್ವಾಸಗಳಿಂದ ಗಾಳಿ ಏನು ತೊಗೊತಾ ಇದ್ನಲ್ಲ ಅದರಿಂದ ಇವನು ಜೀವಂತವಾಗಿದ್ದಾನೆ ಅಂತ ಕಾಣ್ತಾ ಇರುತ್ತೆ, ಒಂದು ಮಾನವನ ಕೂತಿದ್ದಾನೆ ಅಂತ ಕಾಣ್ತಾ ಇರುತ್ತೆ. ಆಮೇಲೆ ಅವನಿಗೆ ಯಾವ ಅಪೇಕ್ಷೆ ಇಲ್ಲದಲೇ ಕೇವಲ ಭಕ್ತಿಗಾಗಿ ಅವನು ತಪಸ್ಸು ಮಾಡ್ತಾ ಇರ್ತಾನೆ ಹರಿಕೇಶ. ಯಾಕಂದರೆ ಅವನಿಗೆ ಏನೂ ಗೊತ್ತಿಲ್ಲ. ಕಾಶಿಗೆ ಹೋದರೆ ಬಂಧು ಬಾಂಧವರು ಯಾರು, ತಂದೆ ತಾಯಿ ಯಾರೂ ಇಲ್ಲ ಅಂದವ್ರಿಗೆ ಕಾಶಿಯಲ್ಲಿರೋ ವಿಶ್ವನಾಥನೇ ದಿಕ್ಕು ಅಂತ ಗೊತ್ತಿರುತ್ತಲ್ಲ, ಅದಕ್ಕಷ್ಟೇ ಬಂದಿರ್ತಾನೆ. ಬಂದು ಅವನಿಗೆ ಹೇಗಿದ್ರೂ ಸಣ್ಣವನಿಂದ ಅಭ್ಯಾಸ ಆಗಿರೋದ್ರಿಂದ ಅವನು ಆ ಶಿವಸ್ಮರಣೆನೇ ಮಾಡ್ತಾ ಇರ್ತಾನೆ. ಇವನನ್ನು ನೋಡಿ ಪಾರ್ವತಿ ದೇವಿ ಹೇಳ್ತಾಳೆ, ಅಯ್ಯೋ ಸ್ವಾಮಿ, ಇವನು ನಿಮ್ಮ ಭಕ್ತ ಎಷ್ಟು ನಿಷ್ಠೆಯಿಂದ ತಪಸ್ಸು ಮಾಡ್ತಾ ಇದ್ದಾನೆ. ಆಮೇಲೆ ನಿಮ್ಮನ್ನೇ ನಂಬ್ಕೊಂಡಿದ್ದಾನೆ, ನಿಮ್ಮನ್ನೇ ಆಶ್ರಯಿಸಿ ಬಂದಿದ್ದಾನೆ. ಅವನು ಇಂಥ ಕಠಿಣ ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಗೆ ಖಂಡಿತ ನೀವು ವರವನ್ನು ಕೊಡಬೇಕು ಅಂತ ಹೇಳ್ತಾಳೆ. ಆಗ ಶಿವ ಏನು ಮಾಡ್ತಾನೆ, ನಂದಿಯಿಂದ ಕೆಳಗಿಳಿದು ಧ್ಯಾನ ಮಾಡ್ತಿರೋ ಹರಿಕೇಶನನ್ನು ಮುಟ್ತಾನೆ. ಆವಾಗ ಹರಿಕೇಶ ಏನು ಮಾಡ್ತಾನೆ, ಕಣ್ಣು ತೆಗೆದು ನೋಡಿದರೆ ಅವನ ಮುಂದೆ 1000 ಸೂರ್ಯರಂತೆ ತೇಜಸ್ಸುಳ್ಳ ಮಹೇಶ್ವರನ್ನ ನೋಡ್ತಾನೆ. ಅವನಿಗೆ ಸಂತೋಷದಿಂದ ಅವನಿಗೆ ಮಾತೇ ಬರೋದಿಲ್ಲ. ಆ ಗದ್ಗದ ಧ್ವನಿಯಲ್ಲೇ ಅವನು ಈಶ, ಶಂಭೋ, ಗಿರಿಜೇಶ, ಶಂಕರ, ತ್ರಿಶೂಲಪಾಣಿ, ಚಂದ್ರಶೇಖರ ಅಂತ ಹೇಳಿ ದಯಾಳವಾದ ನಿನ್ನ ಕೈ ಇಟ್ಟಿದ ತಕ್ಷಣವೇ ನಿನ್ನ ಸ್ಪರ್ಶದಿಂದ ನಾನು ಅಮರನಾಗ್ಬಿಟ್ಟೆ ನಾನು ಅಂತ ಹೇಳ್ತಾನೆ. ಆಗ ಶಿವ ಹೇಳ್ತಾನೆ, ಯಕ್ಷ, ಇವತ್ತಿನಿಂದ ನೀನು ನನಗೆ ಈ ಪ್ರೀತಿಪಾತ್ರವಾದ ಈ ಕ್ಷೇತ್ರ ಏನಿದೆಯಲ್ಲ, ಕಾಶಿ ಕ್ಷೇತ್ರಕ್ಕೆ ನೀನು ದಂಡಧಾರಕನಾಗಿರ್ತೀಯ. ನೀನು ದುರಾತ್ಮರನ್ನು ಶಿಕ್ಷಿಸ್ತೀಯ ಮತ್ತು ಪುಣ್ಯಶಾಲಿಗಳನ್ನು ಅವ್ರನ್ನ ರಕ್ಷಣೆ ಮಾಡ್ತೀಯ ನೀನು. ಆಮೇಲೆ ನೀನು ನನ್ನ ಆಜ್ಞೆಯಿಂದ ದಂಡಪಾಣಿ ಎಂದು ಹೆಸರನ್ನು ಪಡಿತೀಯ. ಆಮೇಲೆ ಈ ಹೆಸರಿನಿಂದ ನೀನು ಬೇರೆ ಗಣಗಳೇನಿದಾರಲ್ಲ ಅವರೆಲ್ಲರನ್ನೂ ನೀನು ನಿಯಂತ್ರಿಸ್ತೀಯ. ಆಮೇಲೆ ಸಂಭ್ರಮ, ಉದ್ಭ್ರಮ ಅಂತ ಹೇಳಿ ಗಣಗಳಿದ್ದಾರೆ, ಅವ್ರನ್ನ ನಿನ್ನ ಸೇವೆಗೆ ನಾನು ಇಡ್ತೀನಿ. ಅವ್ರು ನಿನ್ನ ಜೊತೆಗೆ ಇರ್ತಾರೆ ಯಾವಾಗ್ಲೂ ಅಂತೇಳಿ.
ಅಂದರೆ ಈ ಸಂಭ್ರಮ ಉದ್ಭ್ರಮರ ಕೆಲಸ ಏನು ಅಂತಂದರೆ, ಹೋದ ತಕ್ಷಣ ನಮಗೆ ಕಾಶಿಯಲ್ಲಿ ಹೋದ ತಕ್ಷಣವೇ ಏನೋ ಒಂಥರ ನಮಗೆ ಅತಿಯಾದ ನಾವು ಏನಕ್ಕೆ ಬಂದಿದ್ದೀವಿ, ಯಾತ್ರೆಗೆ ಬಂದಿದ್ದೀವಿ, ನಾವು ಆ ಕ್ಷೇತ್ರದಲ್ಲಿ ಹೆಂಗಿರಬೇಕು, ನಾವು ಯಾವ ರೀತಿ ಪಾಲನೆ ಮಾಡಬೇಕು ಅದನ್ನು ಮರೆತುಬಿಟ್ಟು ಮಜಾ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಆಮೇಲೆ ಯಾವುದೋ ಒಂದು ಭ್ರಾಂತಿಯಲ್ಲಿ ಇದ್ದುಬಿಡ್ತೀವಿ. ಇದನ್ನೆಲ್ಲ ಮಾಡೋದು ಯಾರು ಅಂತ ಅಂದರೆ, ಕಾಶಿ ಕ್ಷೇತ್ರದಲ್ಲಿ ಕಾಲಿಟ್ಟ ತಕ್ಷಣ ಮಾಡೋ ಅಂಥವ್ರು ಸಂಭ್ರಮೋದ್ಭ್ರಮರು. ಈಗ ನಾವು ನೋಡ್ತೀವಿ ಕೆಲವರು ಏನು ಅಂತಂದು ನಾವು ಹೋದ ತಕ್ಷಣ ಕಾಶಿ ಈಗ ನಾವು ನೋಡಿದರೆ ಭಾಳ ಗಲೀಜಿದೆ, ಇದು ಗಂಗೆಯಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ಎಲ್ಲ ಬಟ್ಟೆ ಎಲ್ಲ ಎಸ್ದುಬಿಟ್ಟಿದ್ದಾರೆ, ಅಲ್ಲೇ ಎಸ್ದುಬಿಟ್ಟಿರ್ತಾರೆ, ಸಣ್ಣ ಸಣ್ಣ ಮೀನುಗಳೆಲ್ಲ ಅಲ್ಲೇ ಇರ್ತವೆ, ವಾಸನೆ ಬರ್ತಾ ಇರುತ್ತೆ, ಆಮೇಲೆ ಜನ ಎಲ್ಲ ಎಲಡಿಕೆ ಹಾಕಿ ಉಗಿತಾ ಇರ್ತಾರೆ, ಯಪ್ಪ ನಮಗೆ ಆಗೋದಿಲ್ಲ ಇದೆಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಅದು ಯಾವುದನ್ನೂ ನಾವು ಅಸಹ್ಯ ಇದನ್ನೆಲ್ಲ ಮಾಡಿಸೋದು ಯಾರು ಅಂದರೆ, ಇದನ್ನು ನಾವು ಹೇಳ್ತಾ ಇರಲ್ಲ, ಈ ಸಂಭ್ರಮೋದ್ಭ್ರಮರು ಇದನ್ನು ಮಾಡಿಸ್ತಾ ಇರ್ತಾರೆ ನಮಗೆ. ಹಾಗಾಗಿ ಅವರನ್ನ ನಿನ್ನ ಹಿಂದೆ ಬಿಟ್ಟಿರ್ತೀನಿ ಅಂತ ಹೇಳಿ ಶಿವ ಹೇಳ್ತಾನೆ. ಆಮೇಲೆ ಇನ್ನೊಂದು ವಿಶೇಷವಾದಂತಹ ಅನುಗ್ರಹನ ಮಾಡ್ತಾನೆ. ಏನು ಅಂತಂದರೆ, ಇಲ್ಲಿ ಪ್ರಾಣೋತ್ಕ್ರಮಣ ಸಮಯದಲ್ಲಿ ಅಂದರೆ ಅಂತ್ಯದ ಸಮಯದಲ್ಲಿ ಕಾಶಿಯಲ್ಲಿ ಯಾರು ಮರಣ ಹೊಂದೋ ಸಮಯ ಇರುತ್ತಲ್ಲ, ಆವಾಗ ಮರಣ ಆದ ತಕ್ಷಣವೇ ಶಿವ ಬಂದು ತಾರಕ ಮಂತ್ರನ ಹೇಳ್ತಾನೆ. ಅದಾದಮೇಲೆ ಆ ಶರೀರ ಏನಿರುತ್ತಲ್ಲ, ಆ ಶರೀರನ ಅಲಂಕಾರ ಮಾಡೋದನ್ನು ನೀನು ಮಾಡಬೇಕು. ಈ ಕಾಶಿವಾಸಿಗಳ ಅಂತ್ಯಕಾಲದಲ್ಲಿ ಅಲಂಕಾರನ ಅಂದರೆ ಆ ಶವಕ್ಕೆ ಅಲಂಕಾರ ನೀನು ಮಾಡಬೇಕು. ನಮಗೇನು ಅನ್ನಿಸ್ತಾ ಇರುತ್ತೆ, ಅವರು ಯಾರೋ ಸತ್ತವ್ರ ಕಡೆಯವರ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಆದರೆ ಅದನ್ನು ಮಾಡ್ತಾ ಇರೋದು ದಂಡಪಾಣಿ. ಆಮೇಲೆ ನೀನು ನನ್ನ ಉಪದೇಶದಂತೆ ಕಾಶಿಯಲ್ಲಿ ಯಾರು ವಾಸ ಮಾಡ್ತಾರಲ್ಲ ಅವರಿಗೆ ಅನ್ನ, ಆಮೇಲೆ ಪ್ರಾಣ, ಜ್ಞಾನ, ಮೋಕ್ಷವನ್ನು ಕೊಡುವಂಥನಾಗು ನೀನು. ಆಮೇಲೆ ಸ್ಥಿರ ವಸತಿಯನ್ನು ಅವ್ರಿಗೆ ಕೊಡು, ಅಂದರೆ ಶಾಶ್ವತವಾಗಿ ಅಲ್ಲಿರೋ ಅಂಥ ಆಶೀರ್ವಾದನ ನೀನು ಮಾಡು ಅಂತ ಹೇಳಿ. ಆಮೇಲೆ ಇನ್ನೊಂದು ಮತ್ತೆ ಹೇಳ್ತಾರೆ, ನೀನು ಮತ್ತೇನೇನು ಮಾಡಬೇಕಿಲ್ಲಿ ಕ್ಷೇತ್ರದಲ್ಲಿ ಅಂಥೇಳಿ. ನೀನು ಪಾಪಿಗಳನ್ನು, ಯಾರು ಪಾಪಿಗಳಿರ್ತಾರಲ್ಲ ಅವರಿಗೆ ಎಲ್ಲ ವಿಘ್ನಗಳನ್ನು ತಂದು ಹಾಕಿ ಒಂದು ಭ್ರಾಂತಿಯನ್ನು ಹುಟ್ಟಿಸ್ಬಿಡು ಅವರಲ್ಲಿ. ಅದೇ ಈಗ ಹೇಳಿದ್ನಲ್ಲ, ಅಯ್ಯೋ ಇದು ಗಲೀಜು ಅದು ಇದು ಅಂದ್ಕೊತ ಆ ಥರ ಒಂದು ಭ್ರಾಂತಿ. ಆಮೇಲೆ ಭಕ್ತರು ಯಾರಿದಾರಲ್ಲ ಅವರು ಎಷ್ಟೇ ದೂರ ಇರಲಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಅವರಿಗೆ ಕ್ಷಣಕಾಲದಲ್ಲೇ ನೀನು ಮುಕ್ತಿಯನ್ನು ಕೊಡಬೇಕು ಅಂಥೇಳಿ ಇದನ್ನು ಶಿವ ದಂಡಪಾಣಿಗೆ ಹೇಳ್ತಾರೆ. ಇವೆಲ್ಲ ನೀನು ಮಾಡಬೇಕು ಅಂತ ಹೇಳಿ. ಆಮೇಲೆ ನಿನ್ನ ಆಧೀನದಲ್ಲಿರೋವಂಥ ಈ ಕ್ಷೇತ್ರದಲ್ಲಿ ಯಾರು ನಿನ್ನನ್ನು ಆರಾಧಿಸರಲ್ಲೋ ಅವನಿಗೆ ಮುಕ್ತಿ ಪಡೆಯೋ ಯೋಗ್ಯತೆಯೇ ಇರೋದಿಲ್ಲ. ಆಮೇಲೆ ನನ್ನ ಭಕ್ತನಾದವನು ಮೊದಲು ನಿನ್ನನ್ನು ಪೂಜಿಸಿ ನಂತರ ನನ್ನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಆ ಶ್ಲೋಕನೂ ನಾನು ಕೊಟ್ಟಿದ್ದೀನಲ್ಲ ಅದನ್ನು ನೋಡ್ಕೊಳ್ಳಿ. ಇದು ಆ ಶ್ಲೋಕದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೊದಲು ನಿನ್ನ ದರ್ಶನ ಆದ ನಂತರನೇ, ನಿನ್ನ ಪೂಜೆ ಆದ ನಂತರನೇ ನನ್ನ ಹತ್ರ ಬರಬೇಕು ಅಂತ ಹೇಳಿ. ಆಮೇಲೆ ಹೇಳ್ತಾರೆ ಶಿವ, ದಂಡಪಾಣಿ ನೀನು ದಕ್ಷಿಣ ದಿಕ್ಕಿನಲ್ಲಿ ಯಾವಾಗಲೂ ನನ್ನ ಮುಂದೆ ಇರು. ಆಮೇಲೆ ಯಾವ ದುಷ್ಟ ಪ್ರಾಣಿಗಳು ಬರುತ್ತೋ ಅವ್ರನ್ನೆಲ್ಲ ಶಿಕ್ಷಿಸ್ತಾ ಇರು. ಆಮೇಲೆ ಭಕ್ತರನ್ನು ಅಭಯ ಕೊಟ್ಟು ನೆಲೆಸೋ ಹಾಗೆ ಮಾಡಿಲ್ಲಿ ಅಂತ ಹೇಳಿ ಶಿವ ಹೇಳಿಬಿಟ್ಟು ತನ್ನ ಉದ್ಯಾನವನದಲ್ಲಿ ತನ್ನ ವಿಹಾರಕ್ಕೆ ಹೋಗ್ತಾನೆ. ಹೀಗೆ ಸ್ಕಂದಕುಮಾರ ಹೇಳ್ತಾರೆ, ಅಗಸ್ತ್ಯ ಮಹರ್ಷಿಯೇ ಆವತ್ತಿನಿಂದ ಅದನ್ನು ಮೊದಲುಗೊಂಡು ಯಕ್ಷರಾಜನಾದ ದಂಡಪಾಣಿ ಶಂಕರನ ಆಜ್ಞೆಯಂತೆ ಕಾಶಿಪಟ್ಟಣನ ಕಾಪಾಡ್ತಾ ಇದ್ದಾನೆ ಅಂತ ಹೇಳಿ. ಇನ್ನೂ ವಿಶೇಷವಾಗಿ ಒಂದೆರಡು ವಿಷಯ ಹೇಳ್ತಾರೆ. ಏನು ಅಂತಂದರೆ ಸ್ಕಂದಕುಮಾರ ಅಗಸ್ತ್ಯರಿಗೆ ಹೇಳ್ತಾರೆ, ಮಹರ್ಷಿ ನಾನು ಆ ದಂಡಪಾಣಿ ಮೇಲೆ ಒಂಥರ ಅಸೂಯೆ ಇಟ್ಕೊಂಡು ಕಾಶಿಯಲ್ಲಿದ್ದಾಗ ಅವನನ್ನು ಸನ್ಮಾನಿಸ್ತಿರ್ಲಿಲ್ಲ. ಹಾಗಾಗಿ ನಾನು ಅಲ್ಲಿಂದ ಹೊರಗಡೆ ಬರಬೇಕಾದಂಥ ಪರಿಸ್ಥಿತಿ ಬಂತು. ನೀನು ಕಾಶಿಯನ್ನು ತ್ಯಜಿಸಲಿಕ್ಕೆ ಆ ದಂಡಪಾಣಿಯೇ ಕಾರಣ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ನಾನು ಅದಕ್ಕೆ ಆವತ್ತಿಂದನೂ ನಾನಿಲ್ಲಿ ಅವರೀಗ ಎಲ್ಲಿ ಅಂತ ಅಂದರೆ ಕಿಷ್ಕಿಂಧದ ಹತ್ರ ಇರ್ತಾರಲ್ಲ ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾನು ಕಾಶಿಯನ್ನು ಪ್ರವೇಶ ಮಾಡಲಿಕ್ಕೆ ಅಂತ ಹೇಳಿ ಆ ದಂಡಪಾಣಿನ ಪ್ರತಿನಿತ್ಯ ನಾನು ಪ್ರಾರ್ಥನೆ ಮಾಡ್ತೀನಿ. ಅದನ್ನು ಯಕ್ಷರಾಜ ಅಷ್ಟಕ ಅಂತಾರೆ ಅಥವಾ ದಂಡಪಾಣಿ ಅಷ್ಟಕ ಅಂತ ಹೇಳಿ ಹೇಳ್ತಾರೆ. ಅವರು ಅದರಲ್ಲಿ ಏನು ಅಂತಂದರೆ ಅವರು ಹೇಳಿದ್ದಾರೆ, ನಾನು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅವರು ಹೇಳ್ತಾರೆ. ರತ್ನಭದ್ರದ ಸುತನಾದ ಪೂರ್ಣಭದ್ರನ ಕುಮಾರನೇ, ನನಗೆ ಶಿವಪ್ರಾಪ್ತಿಗಾಗಿ ಕಾಶಿವಾಸವನ್ನು ಕರುಣಿಸಿ ನಿರ್ವಿಘ್ನವನ್ನುಂಟು ಮಾಡು. ಪ್ರಾಜ್ಞನಾದ ದಂಡಪಾಣಿಯೇ, ನಿನ್ನ ತಂದೆಯಾದ ಪೂರ್ಣಭದ್ರನು ತಾಯಿಯಾದ ಕಾಂಚನ ಕುಂಡಲೆಯು ಧನ್ಯರು.
ಧೀರನು, ಹಳದಿಯ ಬಣ್ಣದ ಕಣ್ಣುಗಳುಳ್ಳವನು, ಪಿಂಗಳ ವರ್ಣದ ಜಟೆಯುಳ್ಳವನು, ಮಹಾಯುಧಗಳನ್ನು ಉಳ್ಳವನು ಆದ ದಂಡಪಾಣಿಯೇ ನಿನಗೆ ಜಯವಾಗಲಿ. ಅವಿಮುಕ್ತವೆಂಬ ಮಹಾಕ್ಷೇತ್ರದ ಸೂತ್ರಧಾರನು, ಕಠಿಣ ತಪಾಸಣೆಯನ್ನು ಮಾಡುವಂಥವನು, ಭಯಂಕರ ಮುಖವುಳ್ಳವನು, ವಿಶ್ವೇಶ್ವರ ಪ್ರಿಯನೋ ಆದ ದಂಡಪಾಣಿಗೆ ನಿನಗೆ ಜಯವಾಗಲಿ. ಸಾಧುಗಳ ವಿಷಯದಲ್ಲಿ ಸೌಮ್ಯವಾದ ಮುಖವುಳ್ಳವನು, ಭಯಂಕರರಿಗೆ ಭಯಂಕರನು, ಕ್ಷೇತ್ರವಾಸಿಗಳಾದ ಪಾಪಿಗಳಿಗೆ ಯಮನು, ಮಹೇಶ್ವರನಿಗೆ ಪ್ರಿಯನೂ ಆದ ದಂಡಪಾಣಿಯೇ ನಿನಗೆ ಜಯವಾಗಲಿ. ಪ್ರಾಣದಾಯಕನು, ಯಕ್ಷರಾಜನು, ಕಾಶಿವಾಸ, ಅನ್ನ ಮೋಕ್ಷಗಳನ್ನು ಕೊಡುವವನು, ಅಮೂಲ್ಯವಾದ ರತ್ನಗಳ ಕಾಂತಿಯಿಂದ ವ್ಯಾಪ್ತವಾದ ಶರೀರವುಳ್ಳವನು ಆದ ಓ ದಂಡಪಾಣಿಯೇ ನಿನಗೆ ಜಯವಾಗಲಿ. ಭಕ್ತರಿಗೆ ಅತ್ಯಂತ ಭ್ರಾಂತಿಯನ್ನುಂಟು ಮಾಡುವವನು, ಅತಿಶಯೋದ್ಭ್ರಮಣವನ್ನು ಕೊಡುವವನು, ಭಕ್ತರ ಸಂಭ್ರಮ ಮತ್ತು ಭ್ರಾಂತಿಗಳನ್ನು ನಾಶಗೊಳಿಸುವವನು ಆದ ದಂಡನಾಯಕನೇ ನಿನಗೆ ಜಯವಾಗಲಿ. ಅಂತ್ಯಕಾಲದಲ್ಲಿ ಅಲಂಕಾರ ಮಾಡುವುದರಲ್ಲಿ ಕುಶಲನು, ಜ್ಞಾನನಿಧಿಯನ್ನು ದಯಪಾಲಿಸುವವನು, ಮೋಕ್ಷದಾನದಲ್ಲಿ ನಿಪುಣನೂ ಆದ ದಂಡಪಾಣಿಯೇ ನಿನಗೆ ಜಯವಾಗಲಿ. ಅಗಸ್ತ್ಯರೇ, ಈ ರೀತಿ ನಾನು ಕಾಶಿ ಪ್ರಾಪ್ತಿಗಾಗಿ ಈ ಯಕ್ಷರಾಜಾಷ್ಟಕವನ್ನು ನಾನು ತ್ರಿಕಾಲದಲ್ಲೂ ನಾನು ಜಪಿಸ್ತಾ ಇರ್ತೀನಿ ಅಂತ ಹೇಳಿ ಸ್ಕಂದಕುಮಾರ ಹೇಳ್ತಾರೆ ಅಗಸ್ತ್ಯರಿಗೆ. ಆಮೇಲೆ ಈ ದಂಡಪಾಣಾಷ್ಟಕವನ್ನು ಯಾರು ಶ್ರದ್ಧೆಯಿಂದ ಜಪಿಸ್ತಾರೋ ಅವರಿಗೆ ಯಾವ ವಿಘ್ನಗಳೂ ಇರೋದಿಲ್ಲ. ಆಮೇಲೆ ಅವರಿಗೆ ಕಾಶಿವಾಸದ ಫಲ ಲಭಿಸುತ್ತೆ. ಆಮೇಲೆ ಈ ದಂಡಪಾಣಿಯ ಉತ್ಪತ್ತಿಯನ್ನು ಅಂದರೆ ಅವರ ಪ್ರಾದುರ್ಭಾವವನ್ನು ಹೇಳುವ ಪುಣ್ಯಕರವಾದಂಥ ಈ ಅಧ್ಯಾಯವನ್ನು ಕೇಳುವವನು, ಹೇಳುವವನು, ಆಮೇಲೆ ದುರ್ದೈವದಿಂದ ಯಾರಾದರೂ ಬೇರೆ ಕಡೆ ಎಲ್ಲಾದ್ರೂ ಮೃತ್ಯು ಹೊಂದಿದ್ರೂ ಮುಂದೆ ಬರುವಂಥ ಜನ್ಮದಲ್ಲಿ ಅವನು ಕಾಶಿವಾಸವನ್ನು ಪಡೀತಾನೆ. ಆಮೇಲೆ ಈ ದಂಡಪಾಣಿ ಉತ್ಪತ್ತಿಯನ್ನು ಹೇಳಿದವರು ಅಥವಾ ಕೇಳಿದವರು ಹೇಳಿಸುವವನಿಗೂ ಸಹ ಯಾವ ವಿಘ್ನಗಳು ಇರುವುದಿಲ್ಲ ಅಂತ ಹೇಳಿ ಸ್ಕಂದಕುಮಾರರು ಅಗಸ್ತ್ಯರಿಗೆ ಹೇಳ್ತಾರೆ. ಇಲ್ಲಿಗೆ ದಂಡಪಾಣಿ ಪ್ರಾದುರ್ಭಾವ ವರ್ಣನೆ ಅನ್ನೋ 32ನೇ ಅಧ್ಯಾಯ ಸಂಪೂರ್ಣಗೊಂಡಿದೆ. ಶ್ರೀ ಕೃಷ್ಣಾರ್ಪಣಮಸ್ತು.